ನಮಸ್ಕಾರ. ರಾಮನಗರದ ನಿಮ್ಮ ನೆಚ್ಚಿನ ಆಭರಣ ಮಳಿಗೆಯಾದ MS ಗೋಲ್ಡನ್ ಡೈಮಂಡ್ಸ್ ತನ್ನ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊತಾ ಇದೆ. ಇದೇ 8ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಿಮಗೋಸ್ಕರ ಒಂದು ಬೃಹತ್ ಆಫರ್ ನ ನೀಡ್ತಾ ಇದ್ದೇವೆ. ಕಲ್ಕತ್ತಾ ಆಗಿರ್ಬೋದು, ಆಂಟಿಕ್ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಟೆಂಪಲ್ ವರ್ಕ್ ಆಗಿರ್ಬೋದು, ಅರೇಬಿಕ್ ಆಗಿರ್ಬೋದು, ಬಾಂಬೆ, ಕರಾಚಿ ಯಾವ ಡಿಸೈನ್ ತಗೊಂಡು ಕೂಡ 0% ಮೆಸೇಜ್, ಕೇವಲ 8% ಮೇಕಿಂಗ್ ಇದೆ. ಅದಲ್ಲದೆ ವಜ್ರಾಭರಣಗಳ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 25,000 ಡಿಸ್ಕೌಂಟ್ ಸಿಗ್ತಾ ಇದೆ. ಇದೇ ಆಗಸ್ಟ್ 14, 15, 16, 17ಕ್ಕೆ. ಹಾಗಾಗಿ ಈ ಆಫರ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಕು. ಈ ಒಂದು ಸುವರ್ಣಾವಕಾಶ ನಮ್ಮ ರಾಮನಗರ ಬ್ರಾಂಚ್ ಅಲ್ಲಿ MS Gold and Diamond, the real source of purity. ನಮ್ಮ ಹೆಸರು ನಾಗಮ್ಮ ಅಂತ, ಹೆಗಡಗೆರೆ ಕಾಲೋನಿ. ಇಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಸರ್. 6 ಗಂಟೆ 6:30 ಆದ್ಮೇಲೆ ಫುಲ್ ಊರೇ ಕಾಣಲ್ಲ, ಹಂಗ್ ಬತ್ತ ಧೂಳು. ಈ ಮನೆ ಎಲ್ಲ ಸೀಳು ಬಿಟ್ಕೊಂಡವೆ. ಆ ಒಡೆಯ ಫೋರ್ಸ್ಗೆ ಇದೆಲ್ಲ ಮರ ಸೀಳು ಬಿದ್ರೆ, ಮನೆ ಮೇಲೆ ಬಿದ್ರೆ ಏನಾಗ್ಬೇಕು? ಅದನ್ನ ಸ್ಟಾಪ್ ಮಾಡಿಸಿ. ವರ್ಷದಿಂದಾನೇ ನಡೀತಾ ಇದೆ. 14 ವರ್ಷ 14 ವರ್ಷದಿಂದ ನಡೀತಾ ಇದೆ. ಇದೇ ಸಮಸ್ಯೆ ಐತಿ. ಜಾಸ್ತಿನೇ ಮಾಡ್ತಾವ್ರ ಅವ್ರು. ಅದು ಸ್ಟಾಪ್ ಮಾಡಿಸ್ಬೇಕು, ಸ್ಟಾಪ್ ಮಾಡಿಸ್ಬೇಕು ಅದನ್ನ. ಬಂದು ನಾವು ಹೋಗಿ ಹೇಳ್ದು, ಆಮೇಲೆ ಅವ್ರು ಏನ್ ನಮ್ಮ ರೆಸ್ಪಾನ್ಸ್ ಮಾಡ್ಲಿಲ್ಲ. ಸುಮ್ಮನೆ ಆಗೋದು ನಾವು. ನಾನು ಭಾರತ್ ಭೀಮಸೇನೆ ಬಿಡದಿ ಹೋಬಳಿ ಅಧ್ಯಕ್ಷ. ಹೆಸರು 2005ರಲ್ಲಿ ಸ್ಟಾರ್ಟ್ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೂ ಹೇಳ್ಕೊಂಡೇ ಬರ್ತಾ ಇದೀವಿ ಅವ್ರಿಗೆ. ಎಷ್ಟು ಹೇಳಿದ್ರು ಅವರು ಬ್ಲಾಸ್ಟ್ ಮಾಡ್ತಾನೆ ಅವ್ರೆ. ನಮಗೆ ಬ್ಲಾಸ್ಟ್ ಮಾಡಬೇಡಿ, ಧೂಳು ಬರ್ತದೆ, ಹೊಗೆ. ಮೊನ್ನೆ ಇಲ್ಲೊಬ್ರು ಲೇಡೀಸ್ ಬೇರೆ ತೀರೋದ್ರು. 1-5 ಜನ ತೀರೋವಾಗವ್ರೆ ಬ್ಲಾಸ್ಟ್ ಮಾಡಿ. ಧೂಳು ಸಿಕ್ಕಾಪಟ್ಟೆ, ಸ್ಮೆಲ್ಲು ಜಾಸ್ತಿ ಹಾಗೆ. ಆಮೇಲೆ ಅಲ್ಲಿ ಅಕ್ಕಪಕ್ಕ ಇರೋವು ಜಮೀನುಗಳು ಎಲ್ಲಾನು ವ್ಯವಸಾಯ ಮಾಡಿದ್ರೆ ಏನು ವ್ಯವಸಾಯ ಆಗಲ್ಲ. ರಾಗಿ ವರ್ಷಕ್ಕೊಂದ್ಸತಿ ರಾಗಿ ಬೆಳೆ ಬೆಳಿತೀವಿ. ಆ ರಾಗಿ ಬೆಳೆ ಬೆಳೆದ್ರು ಆಗಲ್ಲ, ಧೂಳು ತುಂಬ್ಕೊಬಿಡ್ತದೆ ಎಲ್ಲಾನು. ಆ ಒಣಗೋದ್ಮೇಲೆ ಆ ಹುಲ್ಲು ದನಿಗೆ ಹಾಕರು, ದನನೂ ತಿನ್ನಲ್ಲ ಹುಲ್ಲ, ಎಲ್ಲ ಧೂಳು ಹಿಡ್ಕೊಂಡು. ರಾಗಿನೂ ಸಿಗಲ್ಲ ನಮ್ಗೆ, ಬಟ್ ಅದು ಹುಲ್ಲು ಸಿಗಲ್ಲ ದನಗಳಿಗೆ. ಆ ತರಾಗಿ ನಾವು ರೈತರುಗಳಲ್ಲಿ ವ್ಯವಸಾಯನೂ ಮಾಡ್ತಾ ಇಲ್ಲ. ಇವಾಗ ಬೇಕಾದ್ರೆ ಹೋಗಿ ನೋಡಿ, ಬೇಕಾರೆ ಹಂಗೆ ಬಿದ್ದದೆ ಪಾಳ ಜಾಗ, ಅದನ್ನು ಮಾಡ್ತಾ ಇಲ್ಲ ನಾವು. ಅವ್ರಿಗೆ ಸುಮಾರು 15 ವರ್ಷ ನಾವು ಅವ್ರಿಗೆ ಹೇಳಿರೋದು. ಇಲ್ಲಿ ಲೋಕೇಶ್ ಅಂತ ಅವ್ರದೇ ದೌರ್ಜನ್ಯ. ಅವ್ರು ಏನ್ ಹೇಳ್ತಾರೆ, ಕಾಲೋನಿನ ಕೊಂಡ್ಕೊಬಿಟ್ಟಿದೀನಿ ನಾನು ಅಂತ ಹೇಳ್ತಾರೆ ಅವರು. ಈ ಕಾಲೋನಿಗೆ ಇಲ್ಲಿ ಬಂದು ಒಂದಿನ ಹೆಜ್ಜೆ ಇಕ್ಬಿಟ್ಟವ್ರು. ಬಂದ್ಬಿಟ್ಟು ಇಲ್ಲಿ ನಿಮ್ಗೇನ್ ಸಮಸ್ಯೆ ಆಗದೆ, ನನ್ ಕಡೆಯಿಂದ ಏನೇನು ಆಗದಾ ಅಂತ ಒಂದಿನ ಬಂದು ಹೇಳವ್ರ. ಅವ್ರು ಇಲ್ಲಿ ಹೇಳ್ಸ್ಬಿಡಿ ನೋಡೋಣ. ಒಂದಿನ ಬಂದಿಲ್ಲ ಸರ್. ನಾನು 2002ರಲ್ಲಿ ಹೋರಾಟಕ್ಕೆ ಇಳಿದವನು ಸರ್. ನಮ್ಗೆ ಆಗ್ಬೇಕಾದ್ರು ಕ್ರೆಷರ್ಗಳು ಸ್ಟಾಪ್ ಆಗ್ಬೇಕು. ಅವರು ಕ್ರೆಷರ್ನ ಹೇಳ್ತಾ ಇದೀವಿ, ಸ್ಟಾಪ್ ಮಾಡ್ತಾ ಇಲ್ಲ ಅವರು. ಆದಷ್ಟು ಬೇಗ ನಮ್ಗೆ ಈ ಮಕ್ಳು ಮರಿಗಳು ಮನೆಗೆ ಕೊಡ್ತಾರೆ. ಆ ಬ್ಲಾಸ್ಟ್ ಮಾಡಿದ ತಕ್ಷಣನೇ ಮಗನೇ ಜಗ್ ಬೀಳ್ತಾರೆ ತೊಟ್ಲಲ್ಲಿಂದ. ಆಮೇಲೆ ಗೋಡೆಗಳು ಎಲ್ಲ ಸೀಳ್ಬಿಟ್ಬಿಡ ಸರ್. ಬ್ಲಾಸ್ಟ್ ಮಾಡಿದ್ರೆ ಎಲ್ಲ ಸೀಳ್ಬಿಟ್ಬಿಟ್ಟು ಎಲ್ಲ ಗೋಡೆಗಳು ಮನೆನೇ ಎಷ್ಟೋ ಮನೆ ಉಳೋಗ್ಬಿಟ್ಟವೆ. ಹಾಗಾಗಿ ನಮ್ಗೆ ಕ್ರೆಷರ್ ಆದಷ್ಟು ಬೇಗ ಸ್ಟಾಪ್ ಆಗ್ಬೇಕು ಸರ್. ಅಧಿಕಾರಿಗಳಿಗೆಲ್ಲ ಕೊಟ್ಟಿದೀವಿ ಸರ್. ಎಲ್ಲ ಕೊಟ್ಟು ಅವ್ರು ಏನು ಆಕ್ಷನ್ ತಗೋತಾ ಇಲ್ಲ. ಅವ್ರು ಆಯ್ತು ಮಾಡ್ತೀವಿ ಬ್ಲಾಸ್ಟ್ ಮಾಡಲ್ಲ, ನಾವು ಕಮ್ಮಿ ಮಾಡ್ತೀವಿ ಅಂತಾರೆ. ನಾವ್ ಹೇಳ್ದಷ್ಟು ಇನ್ನೂ ಜಾಸ್ತಿನೇ ಮಾಡ್ತಾರೆ. ಇನ್ನೊಂದು ಅವರ್ ಸರ್, ಇಲ್ಲಿ ಇನ್ನು 1 ಅವರ್ ಅಲ್ಲಿ ಫುಲ್ ಬ್ಲಾಸ್ಟ್ ಆಯ್ತದೆ. ಇವಾಗ ಫುಲ್ ಬ್ಲಾಸ್ಟ್ ಆಗುತ್ತದೆ. ಇನ್ನು 1 ಅವರ್ ಅಲ್ಲಿ ಫುಲ್ ಬ್ಲಾಸ್ಟ್ ಆಗುತ್ತದೆ. ಧೂಳೆಲ್ಲ ತುಂಬ್ಕೊಬಿಡ್ತದೆ. ಆಮೇಲೆ ನೈಟ್ ಅಲ್ಲಿ ಏನು ಕೊಟ ಅಂತದೆ. ನೈಟ್ ಅಲ್ಲಿ ನಿದ್ದೆನೆ ಬರಲ್ಲ, ಯಾರಿಗೂ ನಿದ್ದೆ ಬರಲ್ಲ ನೈಟ್ ಅಲ್ಲಿ. ಬಿಡದಿಯಲ್ಲಿರುವಂತಹ ಹೆಗಡಗೆರೆ ಕಾಲೋನಿ ಇದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ SC ST ಸಮುದಾಯಗಳು ಒಂದು 48 ಮನೆಗಳಿವೆ. ಈ ಮನೆಗಳಿರುವಂಥ ಪಕ್ಕದಲ್ಲಿ 4 ಕ್ರೆಷರ್ಗಳಿವೆ. ಈ 4 ಕ್ರೆಷರ್ಗಳು ದಿನನಿತ್ಯ ಬ್ಲಾಸ್ಟ್ ಮಾಡಿಕೊಂಡು ಇಲ್ಲಿರುವಂಥ ಪ್ರದೇಶದಲ್ಲಿ ಧೂಳು ಮಾಡಿಕೊಂಡು ಯಾವುದೇ ರೀತಿ ಸುರಕ್ಷತಾ ಕ್ರಮಗಳನ್ನು ಕೂಡ ಅನುಸರಿಸಿಲ್ಲ. ಒಂದು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯಲ್ಲಿ ಇವ್ರಿಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ, ಮತ್ತು ಪರಿಸರ ಇಲಾಖೆಯಲ್ಲೂ ಲೈಸೆನ್ಸ್ ಕೊಡ್ಬೇಕಾದ್ರೆ, ಕಂದಾಯ ಇಲಾಖೆಯಲ್ಲೂ ಲೈಸೆನ್ಸ್ ಕೊಡ್ಬೇಕಾದ್ರೆ ಇವ್ರಿಗೆ ಸೀಟ್ಗಳನ್ನ ಅಳವಡಿಸ್ಬೇಕು, ಮತ್ತೆ ಗಿಡಗಳನ್ನ ನೆಡಬೇಕು, ಸುತ್ತಲೂ ಎಲ್ಲ ಪ್ರದೇಶ ಸುತ್ತಲೂ ನೀರನ್ನ ಅಳವಡಿಸ್ಬೇಕು ಅಂತೇಳಿ ಇವ್ರಿಗೆ NOC ಕೊಡ್ತಾರೆ. ಇವರು ಒಂದು ದಿನನೂ ಕೂಡ ಈ ಸುರಕ್ಷತಾ ಕ್ರಮಗಳನ್ನ ಅನುಸರಿಸ್ತಿಲ್ಲ. ಈ ಪ್ರದೇಶದಲ್ಲಿ ನೀವು ನೋಡಿ, ಇಲ್ಲೆಲ್ಲ ಬ್ಲಾಸ್ಟ್ ಮಾಡಿ ಬಂಡೆಗಳನ್ನ ಸಿಡಿಸ್ತಾ ಇದ್ದಾರೆ. 48 ಮನೆಗಳಲ್ಲಿ ಕಡಿಮೆ ಒಂದು 20-30 ಮನೆಗಳು ಆಲ್ರೆಡಿ ಬಿರುಕ್ಬಿಟ್ಟಿವೆ, ಗೋಡೆಗಳೇ ಬಿರುಕ್ಬಿಟ್ಟಿವೆ. ಇಲ್ಲಿ ಪಕ್ಕದಲ್ಲಿ ಅಂಗನವಾಡಿ ಇದೆ, ಚಿಕ್ಕ ಮಕ್ಕಳುಗಳು ಓದ್ತಾ ಇದ್ದಾರೆ. ಸರ್ಕಾರದ ನಿಯಮ ಏನಿದೆ, ಕ್ರೆಷರ್ಗೆ ಅಂಗನವಾಡಿ ಸ್ಕೂಲ್ಗಳಿದ್ರೆ 500 ಇಂದ 1 ಕಿಲೋಮೀಟರ್ ದೂರದ ಅಂತರದಲ್ಲಿ ಕ್ರೆಷರ್ ನಡೆಸಬೇಕು. ಪುರಸಭೆ ವ್ಯಾಪ್ತಿಯಲ್ಲಿದ್ರೆ 2 ಕಿಲೋಮೀಟರ್ ದೂರ ಅಂತರದಲ್ಲಿ ಕ್ರೆಷರ್ನ ಮಾಲೀಕರು ನಡೆಸಬೇಕು. ಇವರು ಇಲ್ಲಿ ಯಾವುದೇ ರೀತಿ ಜನಗಳನ್ನ ಒಂದು ವ್ಯವಸಾಯ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ಇಲ್ಲಿರುವಂತ ಅಕ್ಕಪಕ್ಕ ಪ್ರದೇಶದಲ್ಲಿ ಯಾವುದೇ ರೀತಿ ವ್ಯವಸಾಯ ಮಾಡಕ್ಕೈತಾ ಇಲ್ಲ. ಧೂಳು ಅತಿಯಾಗಿ ಬೀಳ್ತಿದೆ. ಇವ್ರು ಬೆಳೆದಂತ ಬೆಳೆನ ನಾಶನೂ ಕೂಡ ಆಯ್ತಿದೆ. ಈ ವಿಚಾರವಾಗಿ ಸಂಬಂಧಪಟ್ಟಂತ
ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಗೆ ಭಾರತ್ ಭೀಮಸೇನೆಯಿಂದ ದೂರು ನೀಡಿ 1.5 ತಿಂಗಳಾದ್ರೂ ಕೂಡ ಇದುವರೆಗೂ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿರ್ಲಿಲ್ಲ. ಕೊಟ್ಟಿರುವಂತ ದೂರು ಇವಾಗ ನಾವು ಕೊಟ್ಟಿದೀವಿ, ಅವ್ರ ಮೇಲೆ ಕ್ರಮ ಆಗ್ಬೇಕು, ಬಿಟ್ಟು ಕ್ರಷರ್ನ ನಿಲ್ಲಿಸ್ಬೇಕು. ಇದರಿಂದ ಜನಗಳಿಗೆ ಧೂಳು ಇಲ್ಲಿ ಹೆಚ್ಚಾಯ್ತಿದೆ, ವಾಸ ಮಾಡಕ್ ಆಯ್ತಾ ಇಲ್ಲ, ಬೆಳೆ ಬೆಳೆಯಕ್ ಆಯ್ತಾ ಇಲ್ಲ, ಮಕ್ಕಳುಗಳು ಪಾಠನ ನೀಟಾಗಿ ಕೇಳಕ್ ಆಯ್ತಾ ಇಲ್ಲ. ಕೂಡಲೇ ಕ್ರಷರ್ನ ಬಂದ್ ಮಾಡ್ಬೇಕು. ಬಂದ್ ಮಾಡಿ ಆಮೇಲೆ ಈಗ ದೂರು ಕೊಟ್ಟಿದೀವಿ, 1.5 ತಿಂಗಳಾದ್ರೂ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ DD ಅವರು, ತಹಸೀಲ್ದಾರರು, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಇವ್ರಿಗೆಲ್ಲ ನೋಟಿಸ್ ಮಾಡಿ ಎಲ್ಲರನ್ನು ಕರ್ಕೊಂಡ್ಬಂದು ಸ್ಥಳ ಪರಿಶೀಲನೆ ಮಾಡ್ಲಿಲ್ಲ. ನಾವು ಫೋನ್ ಮಾಡಿದ್ಮೇಲೆ ನಾಮಕಾವಸ್ಥೆಗೆ ಬಂದು ಒಂದಿನ ನೆನ್ನೆ ಸ್ಥಳ ಪರಿಶೀಲನೆ ಮಾಡ್ಕೋಗವ್ರೆ. ಅಧಿಕಾರಿ ಅಮಾನತ್ ಆಗ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಅಮಾನತ್ ಆಗೋವರೆಗೂ ನಮ್ಮ ಹೋರಾಟನ ನಾವು ನಿಲ್ಸಲ್ಲ ಅಂತೇಳಿ ಅಧಿಕಾರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಮಾನ್ಯ ಶಾಸಕರಾದಂತ ಬಾಲಕೃಷ್ಣ ಸರ್ ಅವರು ಇವಾಗ ಜಿಲ್ಲಾ ಉಸ್ತುವಾರಿಯರಾಗಿದ್ದೀರಾ. ಈ ಕಾಲೋನಿ ಜನ ನಿಮ್ಗೆ ಓಟ್ ಹಾಕಿ ಗೆಲ್ಸಿದಾರೆ. ದಯಮಾಡಿ ಇದನ್ನ ನೀವು ಗಣನೆಗೆ ತಗೊಂಡು ಈ ಕ್ರೆಸರ್ ವಿರುದ್ಧ ಏನಾದ ಕ್ರಮ ಮಾಡಿಸ್ಬೇಕಂತೇಳಿ ಶಾಸಕರಿಗೂ ಮನವಿ ಮಾಡ್ತಾ ಇದ್ದೀವಿ. DK ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಅವರು, ಈ ಕ್ಷೇತ್ರದಿಂದ ನೀವು, ಈ ಜಿಲ್ಲೆಯ ಕ್ಷೇತ್ರದಿಂದ ನೀವು ಕೂಡ ಮುಖ್ಯಮಂತ್ರಿ ಆಗಿದ್ದೀರಾ. ಈ ಜನಗಳದ್ದೇನಿದೆ ಪರಿಸ್ಥಿತಿನ ನೀವು ಕೂಡಲೇ ಇದನ್ನ ಬಗೆಹರಿಸ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದೀವಿ. ಇಲ್ಲ ಅಂತ ಹೇಳಿದ್ರೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಮುಂದೆ ಈ ಕ್ರೆಸರ್ ಬಂದ್ ಮಾಡೋವರೆಗೂ ಕೂಡ ಅನಿರ್ದಿಷ್ಟಾವಧಿ ಮುಷ್ಕರನ ನಾವು ಮಾಡ್ತೀವಿ ಅಂತೇಳಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಸರ್.